ಸಾರಿಲೇ ನಿನಗೆ ನೋವು ಕೊಟ್ಟಿದ್ದಕ್ಕೆ. ಸೊ ಹೆಲ್ಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಇವತ್ತು ನಮ್ಮ ಟಗರಿನ ಕೋಡನ್ನ ಕೇಳಿಸ್ಬೇಕಿತ್ತು. ಈ ವಿಷಯನ ನಮ್ಮ ಅಣ್ಣವ್ರಿಗೆ ಹೇಳಿದೆ. ಅವರು ಅದಕ್ಕೆ ಸರಿ ಮನೆ ಹತ್ರ ಬಾ, ಹೋಗಿ ಕೃಷ್ಣನ ಕರ್ಕೊಂಬರೋಣ ಅಂತ ಅಂದರು. ಮನೆ ಹತ್ರ ಹೋಗಿ ನಮ್ಮ ಹುಡುಗರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ನಿಮ್ಮ ಅಕ್ಕ ಏನ ಕೇಳಲಿ ನನಗೆ. ಸುಬ್ಬಿನೇ ನಮ್ಮ ನಿಕ್ಕುನ ಮಾತಾಡ್ಸಕ್ ಹೋದ್ರೆ ಅವಳು ನಾಚ್ಕೊಂಡು ಓಡೋದ್ಲು. ಇದೆಲ್ಲ ಆದ್ಮೇಲೆ ನಾವು 3 ಜನ ಹೊರಟ್ವಿ ಕರ್ಕೊಂಬರಕ್ಕೆ. ನಮ್ಮ ಕೃಷ್ಣನ ಬಾರಪ್ಪ ನಮ್ಮ ಗಾಡೀಲಿ ಕೂತ್ಕೊಂತ ಅಂದ್ರೆ ಅದಕ್ಕೆ ನಮ್ಮ ಕೃಷ್ಣನ ನೀನು ನಡಿ, ನಾನು ನನ್ನ ರಾಕೆಟ್ ತೊಗೊಂಬರ್ತೀನಿ ಅಂತ ಹೇಳಿ ರಾಕೆಟ್ ತಂದೆ ಬಿಡೋದ. ಅದೇನು ಜೋಶಲ್ಲಿ ಇದ್ರು ಏನೋ ಮನೆಗೆ ಬರ್ತಿದ್ದಂಗೆ ಕೋಡ್ ಕಿತ್ಬಿಟ್ರು ಪಾಪ. ಅದಾದ್ಮೇಲೆ ನಮ್ಮ ಬಾಸ್ ಅವ್ರಿಗೆ ಊಟ ಕೊಡಬೇಕಿತ್ತು. ನಮ್ಮ ಬಾಸ್ ಬರೋಕ್ಕೂ ಮುಂಚೆ 15 ನಿಮಿಷ ಬೇಗ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕಾಯ್ಕೊಂಡು ಕೂತಿದ್ದೆ. ಕೂತ್ಕೊಂಡು ಬೋರ್ ಆಗ್ತೈತಲ್ಲಪ್ಪ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಟ್ರ್ಯಾಕ್ಟರ್ ತಂದು ಫುಲ್ ಸೌಂಡ್ ಇಟ್ಕೊಂಬಂದ. ಅಷ್ಟರಲ್ಲಿ ಬಸ್ ಕೂಡ ಬಂತು. ನಾನು ಊಟ ಕೊಟ್ಟು ಮನೆ ಕಡೆ ಬಂದೆ. ಮನೆ ಕಡೆ ಬಂದು ನೋಡಿದರೆ ಫುಲ್ ಜೋರಾಗಿ ಮಳೆ ಬರೋ ಥರ ಮೋಡ ಹಾಕಿತ್ತು. ಗಾಳಿನೂ ಫುಲ್ ಜೋರಾಗಿ ಬಿಟ್ಟಿತ್ತು. ಸೊ ಜೋರಾಗಿ ಮಳೆ ಆಗುತ್ತಂತ ಹೇಳಿ ನಾನು ಮನೆ ಕಡೆ ಹೋದೆ. ನಮ್ಮ ಗಿಡ್ಡ ಬೇರೆ ಆಚೆ ಇದ್ದ. ಮಳೆ ಬಂದರೆ ನೆಂದೋಗ್ತಾನಂತ ಹೇಳಿ ಮನೆಗೆ ಓಡೋದೆ. ಇವತ್ತು ನಮ್ಮ ಟಗರನ್ನ ನೋಡಿ ನನಗೂ ತುಂಬ ಬೇಜಾರಾಯಿತು. ಆದರೆ ಏನೂ ಮಾಡೋಕ್ಕಾಗಲ್ಲ. ಸಾರಿ ಲೇ ಗಿಡ್ಡ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಸೊ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ.